ನಾವು ನಮ್ಮ ಪ್ರಯಾಣನ ಲಾಮಾಯೂರಿಂದ ಮುಂದುವರಿಸಿದ್ವಿ. ಇದನ್ನು ಮೂನ್ಲ್ಯಾಂಡ್ ಅಂತ ಕರೆಯೋದು ಅಕ್ಷರಶಃ ಸತ್ಯ ಅನಿಸುತ್ತೆ. ನಾವೆಲ್ಲೋ ಬೇರೆ ಪ್ರಪಂಚದಲ್ಲಿದ್ದೀವಿ ಅಂತ ಅನಿಸುತ್ತೆ. ಈ ಥರ ಒಂದು ಲ್ಯಾಂಡ್ಸ್ಕೇಪ್ ಬಹುಶಃ ಬೇರೆ ಎಲ್ಲೂ ನೋಡೋಕ್ಕಾಗಲ್ಲ. ನೋಡಿ, ಲೇಲಿ ಇದೊಂದು ಪೋರ್ಷನ್ ಬರುತ್ತೆ. ಅಂದರೆ ಲೇ ಅಂದರೆ ಇನ್ನೂ ಲೇಗ್ ಹೋಗಿಲ್ಲ, ಲೇಗ್ ಹೋಗಿ ಇದೊಂದು ಪೋರ್ಷನ್ ಬರುತ್ತೆ. ಫುಲ್ಲು ಸ್ಟ್ರೈಟ್ ರೋಡು. ನೀವು ಎಲ್ಲಿವರೆಗೂ ನೋಡ್ತೀರಾ ಆ ಥರ, ಅಂದರೆ ಐ ಸೈಡ್ ಹೋಗೋವರೆಗೂ ಸ್ಟ್ರೈಟ್ ರೋಡ್ ಇದೆ. ಲಾಮಾಯೂರಿಂದ ಮ್ಯಾಗ್ನೆಟಿಕ್ ಹಿಲ್ ಕಡೆಗೆ ಹೋದ್ವಿ. ಇಲ್ಲಿ ಲಾ ಆಫ್ ಗ್ರಾವಿಟಿ ವರ್ಕೇ ಆಗಲ್ಲ ಅನಿಸುತ್ತೆ. ಆದರೆ ಇಲ್ಲಿಗೆ ತಲುಪೋ ಮೊದಲು ಹಿಮಾಲಯದ ಕೆಲವು ಅದ್ಭುತ ಲ್ಯಾಂಡ್ಸ್ಕೇಪ್ಗಳನ್ನು ನೋಡಿ ಎಂಜಾಯ್ ಮಾಡಿದ್ವಿ. ಮ್ಯಾಗ್ನೆಟಿಕ್ ಹಿಲ್ ಆಲ್ಟಿಟ್ಯೂಡ್ ಬಂದು 11,123 ಫೀಟ್. ಮ್ಯಾಗ್ನೆಟಿಕ್ ಹಿಲ್ ಅಂದರೆ ನಿಮ್ಮ ಕಾರ್ ಅದರಷ್ಟಕ್ಕೆ ಅಪ್ ಹಿಲ್ ಸೈಡ್ಗೆ ಮೂವ್ ಆಗುತ್ತೆ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ. ಇದು ಹೇಗಾಗುತ್ತೆ ಅಂತ ಇಲ್ಲಿವರೆಗೂ ಸೈಂಟಿಫಿಕಲಿ ಯಾವುದೇ ಎಕ್ಸ್ಪ್ಲನೇಷನ್ ಇಲ್ಲ. ಆದರೆ ಆ ಜಾಗದಲ್ಲಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ತುಂಬ ಥ್ರಿಲ್ಲಿಂಗ್ ಆಗಿತ್ತು. ನೋಡಿ ಗಾಡಿ ನ್ಯೂಟ್ರಲ್ ಹಾಕಿರೋದು. ಈಗ ನೋಡಿ ಬ್ರೇಕ್ ಹಿಡಿದಿರೋದು, ಕ್ಲಚ್ ಬಿಟ್ಟೆ, ಬ್ರೇಕ್ ಬಿಟ್ಟೆ, ನೋಡಿ ಸ್ಟಾರ್ಟ್ ಆಯ್ತು ಹೋಗೋಕೆ. ಟಿಂಗಿ 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 ಸ್ಪೀಡ್ ನೋಡಿ 4, 5 ಹೋಗ್ತಾ 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 ಸರ್ರ ಅಂತ ಏರ್ಬಿಡುತ್ತೆ. ಇದೊಂಥರ ಹೆಂಗಾಯ್ತು ಅಂದ್ರೆ ಚಿಕ್ಕ ಮಕ್ಳು ಹಿಂದೆ ಎಳೆದು ಬಿಟ್ರೆ ಆಟೋಡ ಗಾಡಿ ಮುಂದೆ ಹೋಗುತ್ತೆ ನೋಡಿ, ಆ ತರ ಆಯ್ತು ಕತೆ ಇದು. ಮತ್ತೆ ಗಾಡಿ ಬಂತು, ಹೋಗ್ತಾ ಇರ್ಲಿ ಗಾಡಿವರೆಗೆ ಹೋಗ್ತಾ ಇರ್ಲಿ, ನೋ ಪ್ರಾಬ್ಲಮ್. ಮ್ಯಾಗ್ನೆಟಿಕ್ ಇಲ್ಲಿ ಬೋರ್ಡ್ ದಾಟುತ್ತದು, ಅವ್ರು ಅಲ್ಲೇ ನಿಲ್ಸ್ಕೊಂಡಿದ್ದಾರೆ. ಓ ಮ್ಯಾಗ್ನೆಟಿಕ್ ಇಲ್ಲಿ ಬೋರ್ಡ್ ಪಾಸ್ ಆಯ್ತು, ಸ್ಟಾಪ್ ಬ್ರೋ, ಅದು ಆರ್ಮಿ ವೆಹಿಕಲ್ ನೋಡಿ. ನೋಡಿ ತೋರಿಸಿ ಬ್ರೋ, ಇನ್ನು ನ್ಯೂಟ್ರಲ್ ಇದೆ ಅಲ್ಲ. ಸ್ಟಾಪ್ ಮಾಡಿ ನೋಡಿ, ಇನ್ನ ನ್ಯೂಟ್ರಲ್ ಇಲ್ಲ ಗಾಡಿ. ಸ್ಟಾಪ್ ಮಾಡಿ ನೋಡಿ, ಇನ್ನು ನ್ಯೂಟ್ರಲ್ ಇದೆ ನೋಡಿ. ಹಿಂದೆ ಆಪಿ ಗಾಡಿ ಇದೆ ನೋಡಿ, ನ್ಯೂಟ್ರಲ್ ಇದೆ. ಅವ್ರು ಏನು ಹ್ಯಾಂಡಲ್ ಮಾಡ್ತಾರೆ ಅಲ್ಲಿ, ಕ್ಲಚ್ ಬ್ರೇಕು ಹಿಂಗ್ ಬಿಟ್ರೆ ಸಾಕು ಅಂತ ಹೋಗ್ಬಿಡುತ್ತೆ. ಈಗ ಇಲ್ಲಿಂದ ಬಂದಿದ್ದು ನಾವು ಇರೋದು ನಾರ್ಮಲ್ ಹಿಲ್ಲೇ ನೋಡಿ. ಹೇಗೆ ಬರುವಾಗ ಕಾಣಿಸ್ತೋ ಅದೇ ಥರ ಇರುತ್ತೆ ನಾರ್ಮಲ್ ಹಿಲ್ಲು, ಏನೇನು ಡಿಫ್ರೆನ್ಸ್ ಇಲ್ಲ. ಸೀರಿಯಸ್ಲಿ ಇಲ್ಲಿವರೆಗೂ ಬಂದಿದ್ದಷ್ಟೇ ನೋಡಿ. ಅಲ್ಲಿ ಕಾರ್ ಅವ್ರು ಏನು ನಿಲ್ಲಿಸ್ತಾ ಇದ್ದಾರೆ, ಅಲ್ಲಿ 2 ಪಾಯಿಂಟ್ ಬರ್ದಿದ್ದಾರೆ ಆಯಿತಾ, ನಾನು ತೋರಿಸ್ತೀನಿ ನೋಡಿ. ನಿಖಿಲ್ ರಿವರ್ಸ್ ಗೇರ್ ಹಾಕ್ತೀರಾ, ಗಾಡಿ ಓಡಿಸ್ತೀರಾ ರಿವರ್ಸ್ಗೆ ನೋಡಿ.
ಮ್ಯಾಗ್ನೆಟಿಕ್ ಹಿಲ್ ಇಲ್ಲಿ ಏನು ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಗಾಡಿ ಪಾಯಿಂಟ್ಗಳು ಕೊಟ್ಟಿದ್ದಾರೆ, ಸ್ಲೋ ಅಂತ ಹೇಳಿ. ನೀವು ಟೆಸ್ಟ್ ಮಾಡೋದಾದರೆ ಅಲ್ಲಿ ನಿಲ್ಲಿಸ್ಬಿಟ್ಟು ನೀವು ಸ್ಲೋ ಮಾಡ್ಬೋದು, ಟೆಸ್ಟ್ ಮಾಡ್ಬೋದು. ನೋಡಿ ನಿಖಿಲ್ ಅವರು ಇವಾಗ ತೊಗೊಂಬಂದು ಸ್ಟಾಪ್ ಸಿಗ್ನಲ್ ಹತ್ರ ಸ್ಟಾಪ್ ಮಾಡಿದ್ದಾರೆ, ಅಂದರೆ ಸ್ಲೋ ಸಿಗ್ನಲ್ ಹತ್ರ. ಸೊ ಇವಾಗ ಅವರು ನ್ಯೂಟ್ರಲ್ ಮಾಡಿ ಬ್ರೇಕ್ ಬಿಟ್ಬಿಡ್ತಾರೆ. ಆಟೋಮೆಟಿಕಾಗಿ ಅದ್ರ ಪಾಡ್ಗೆ ಅದು ಹಿಂದಕ್ಕೆ ಹೋಗುತ್ತೆ, ನೋಡ್ಕೊಳ್ಳಿ. ನೋಡಿ ಅವ್ರ ಕೈಯು ಬಿಟ್ಟಿದ್ದಾರೆ. ಇದೆಲ್ಲ ಆಟೋಮೆಟಿಕ್ ಅದ್ರ ಪಾಡ್ಗೆ ಅದು ಹಿಂದೆ ಹೋಗ್ತಾ ಇರುತ್ತೆ. ಸ್ಲೋ ಪಾಯಿಂಟಿಂದ ಅವ್ರು ಏನೂ ಮಾಡೋದಿಲ್ಲ, ಗೇರ್ಗೆ ಹಾಕಲ್ಲ, ಏನಿಲ್ಲ, ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರತ್ತಾ. ಆಟೋಮೆಟಿಕ್ಕಾಗಿ ಹಾಗೆ ಫುಲ್ಲು ರೈಸ್ ಆಗುತ್ತೆ, ಅದು ಫುಲ್ ರೈಸ್ ಆಗುತ್ತೆ ನೋಡಿ ಅದು. ಓ ಸ್ಟಾಪ್ ಬ್ರೋ. ನೋಡಿ ಅಲ್ಲಿ ಸ್ಟಾಪ್ ಮಾಡಿ ಮತ್ತೆ ಗೇರ್ಗೆ ಹಾಕ್ಕೊಂಡು ಗಾಡಿ ಮುಂದಕ್ಕೆ ಬರಬೇಕು. ಬೆಂಗಳೂರು ಸರ್. ಆರಾಮಾಗಿದ್ದೀರಾ? ಹಾ ಸರ್, ಆರಾಮ್ ಸರ್. ನೀವರ? ಹಾ ಸರ್. ನಾವು ಎಲ್ಲಿ ಅಡ್ಡಾಡಿದ್ದೀರಾ? ಸರ್ ಬೆಂಗಳೂರಿಂದ ಬರ್ತಾ ಇದೀವಿ ಫುಲ್ಲು. ಸರ್ ಆ ಕಡೆ ಸೈಡ್ ಇದು ಕಾರ್ಗಿಲ್ ಸೈಡ್ ಎಲ್ಲ ಬಂದು ಈಗ ಅಲ್ಲಿಗೆ ಹೋಗ್ತಾ ಇದೀವಿ. ಈಗ ಶ್ರೀನಗರ, ಕಾರ್ಗಿಲ್. ಲೇಗ್ ಹೋಗ್ತಿದ್ದೀರಾ? ಹೌದು ಸರ್. ಹೋಗ್ತಾ ಇದೀವಿ. ठीक है, गुड, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸರ್. ಸರ್ ಗುಡ್ ಡೇ. ಟೇಕ್ ಕೇರ್ ಆಫ್ ಹೆಲ್ತ್. ಓಕೆ Sure, ಸರ್. sir. ರಾತ್ರಿ ಆದ್ಮೇಲೆ ಡ್ರೈವ್ ಮಾಡಬೇಡಿ. ಇಲ್ಲ ಸರ್, Okay, ಇಲ್ಲ. sir. ಅಂಡ್ if somebody says that the road is not fine, don't take ಓಕೆ trouble. ಓಕೆ ಓಕೆ Okay, okay. Stay safe. Okay. This place is not that to do adventures. ಓಕೆ ಸರ್. You must obey the rules of this place. ಶೋರ್ ಸರ್. Then you will be fine. ಥ್ಯಾಂಕ್ ಯು ಸರ್. Take care. ಸರ್ ಜಸ್ಟ್ ಸೆಕೆಂಡ್, ಇಫ್ ಯು ಡೋಂಟ್ ಮೈಂಡ್ ಇದನ್ನ ನಾವು ಹಾಕ್ಬೋದಾ ಫಾರ್ ಇನ್ಫಾರ್ಮೇಶನ್ ಪರ್ಪಸ್? ಬ್ಲರ್ ಮಾಡಿ ಹಾಕ್ತೀವಿ ಸರ್. ಆಡಿಯೋ ವಿಲ್ ಬಿ ಕ್ಲಿಯರ್. ಬೇಕು ಅಂತ ಹೇಳಿದ್ರೆ ಬ್ಲರ್ ಮಾಡ್ತೀವಿ. ನೋ ನೋ ಸರ್, ಬ್ಲರ್ ಮಾಡ್ತೀವಿ. Yes, sir. ಅಷ್ಟೇ. ಓಕೆ Okay, ಸರ್. sir. ಥ್ಯಾಂಕ್ ಯು ಸರ್. ಗಾಡಿ ವಾಡಿದೇನು ಹೆಸರು ಬಾರ್ದು. ಇಲ್ಲ ಇಲ್ಲ ಅದೇನು ಬರ್ತಿಲ್ಲ ಸರ್, ಬಟ್ ಇಲ್ಲ, ಜಸ್ಟ್ ಇಲ್ಲ, ಏನು ಮಾತಾ ಬರ್ತಾ ಇದೀರಿ. ಬ್ಲರ್ ಮಾಡ್ತೀವಿ, ಜಸ್ಟ್ ಇನ್ಫಾರ್ಮೇಶನ್. ಹಾಕಿದ್ರೆ ನಾನು ನೌಕರಿ ಹೋಗುತ್ತೆ ಆಯ್ತಾ? ಇಲ್ಲ ಸರ್, ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮ್ಯಾಗ್ನೆಟಿಕ್ ಹಿಲ್ಲಿಂದ ನಾವು ಹೊರಟಿದ್ದು ಪ್ರಪಂಚದ ಹೈಯೆಸ್ಟ್ ಮೋಟರಬಲ್ ಪಾಸ್ಗಳಲ್ಲಿ ಒಂದಾದ ಕಾರ್ದುಂಗ್ಲಾ ಪಾಸ್ಗೆ. ಇಲ್ಲಿಗೆ ತಲುಪೋದು ಅಷ್ಟು ಸುಲಭದ ಮಾತಲ್ಲ. ಎಷ್ಟೇ ಕಷ್ಟ ಆದರೂ ಇಲ್ಲಿ ಸಿಗುವಂಥ ದೃಶ್ಯಗಳು ಅದನ್ನೆಲ್ಲ ಮರೆಯುವಂತೆ ಮಾಡುತ್ತೆ. ಓಕೆ, ಲೇಗ್ ಹೋಗ್ತಾ ಇರೋ ರೋಡಲ್ಲಿ ರೈಟ್ ಹ್ಯಾಂಡ್ ಸೈಡ್ ಇಂಡಿಯನ್ ಪೆಟ್ರೋಲ್ ಬಂಕ್ ಸಿಕ್ತು. ಆರ್ಮಿಯವ್ರದ್ದು ಒಂದು ಕೆಫೆ ಇದೆ ಮುಂದೆ, ಅದಾದಮೇಲೆ ಪ್ಯಾಂಗ್ ಅನ್ನೋ ಊರಲ್ಲಿ ಇಲ್ಲಿದೆ. ಸೊ ಇಲ್ಲಿ ಪೆಟ್ರೋಲ್ ಹಾಕ್ಸಿದ್ದೀವಿ. ಈ ಕಡೆದು 1,500 ರೂಪಾಯಿಗೆ ಅಂದರೆ ಇತ್ತು. ಮುಂಚೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಂದಿದ್ದು, ಬಟ್ ಸೇಫರ್ ಸೈಡ್ ಇರಲಿ ಅಂತ ಇಲ್ಲೇ ಹಾಕ್ಸ್ಕೊಂಬಿಡ್ತಾ ಇದ್ದೀವಿ. ವೆಲ್ಕಮ್ ಟು ಒನ್ ಆಫ್ ದ ಹೈಯೆಸ್ಟ್ ಮೋಟರಬಲ್ ರೋಡ್ಸ್ ಇನ್ ದ ವರ್ಲ್ಡ್, ಮೈಟಿ ಕಾರ್ದುಂಗ್ಲಾ. ಆಲ್ಟಿಟ್ಯೂಡ್ 17,980. ಹ್ಯಾವ್ ಎ ಸೇಫ್ ಜರ್ನಿ. ಅಪ್ಪಾ ಫೈನಲಿ ಬ್ರೋ, ನಮ್ಮ ಕಾರ್ ಇಲ್ಲಿವರೆಗೂ ಬಂತು, ನಾವು ಇಲ್ಲಿವರೆಗೂ ಬಂದ್ವಿ. ನಾವು ಕರೆಕ್ಟ್ ಇದ್ರೆ ಸಾಕಷ್ಟೇ. ಇನ್ನ ಹೆಲ್ತ್ ಏರ್ ಇಶ್ಯೂ ಆಗ್ದೇನೆ ನಾವು ಕರೆಕ್ಟ್ ಆಗಿದ್ರೆ ಸಾಕು. ನೋಡಿ, ಏನು ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಆಗಿದ್ದಂತೆ, ಕೆಲವ್ರಿಗೆ ಆಗಿಲ್ಲ. ಯಾವಾಗ ನಾವು ಹಿಂದೆ ಮುಂದೆನು ಅಂದರೆ ಇದಕ್ಕಿಂತ ಮುಂಚೆ ಬಂದಿರೋದು ವೀಡಿಯೋಸ್ ಎಲ್ಲ ನೋಡೋದು ಅಷ್ಟೇ. ಫಿಟ್ನೆಸ್ಸು, ಫಿಟ್ ಆಗಿದ್ದೀರಾ ಇಲ್ವಾ, ನಿಮ್ಮ ಹಾರ್ಟ್ ಚೆನ್ನಾಗಿದೆಯಾ ಇಲ್ವಾ, ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಅವ್ರವ್ರು ಒಂದೊಂದು ಬಾಡಿ ಒಂದೊಂದು ಥರ ರೆಸ್ಪಾಂಡ್ ಮಾಡುತ್ತಂತೆ. ನೋಡೋಣ ನಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅಂತ ಜರ್ನಿಲಿ. ಕಾರ್ದುಂಗ್ಲಾ 34 ಕಿಲೋಮೀಟರ್ ಇದೆ. ಸೊ ಇದೇ ಕಾರ್ದುಂಗ್ಲಾ ಪಾಸ್, ಇಲ್ಲಿಂದ ಹೋಗುತ್ತೆ. ನೋಡೋಣ ಹೇಗಿರುತ್ತೆ ಅಂತ. ನೋಡೋಣ ನಮ್ಮ ಜಾಕಿ ಎಲ್ಲಿವರೆಗೂ ಸಪೋರ್ಟ್ ಮಾಡ್ತಾನೆ ಅಂದ್ಬಿಟ್ಟು. ಯಾರು ಬ್ರೋ ಜಾಕಿ? ಬ್ರೋ ಬರ್ತಿಲ್ವಾ ನಾವು? ನಮ್ ಜಾಕಿ ಬರ್ಲಿ. ಯಾಕೆ ರಾಜ ಬೆಳ್ಳಿಗಿದ್ಯಾ ಅಂತ ಎಲ್ಲ ತೋರ್ತ್ಯಾ? ಬಂದ್ಬಿಡ್ತಾರೆ ಬೇಕಾದ್ರೆ. ಇವರೆಲ್ಲ ಮುಂಗಾರು ಮಳೆ ಯೋಗರಾಜ್ ಬಿಟ್ಟಿದ್ರು ಪ್ರಾಬ್ಲಮ್. ಮುಂಗಾರು ಮಳೆ ಮೂವಿಂದ ಇನ್ಸ್ಪೈರ್ ಆಗ್ಬಿಡ್ತಾರೆ. ಇನ್ಸ್ಪೈರ್ ಆಗ್ಬಿಟ್ಟು ಎಲ್ಲಂದ್ರಲ್ಲಿ ಕಾಲು ಇಕ್ಕದೆ. ಓಕೆ, ಇಲ್ಲಿ ಬೈಕರ್ಸು ನಿಲ್ಸ್ಕೊಂಡಿದ್ದಾರೆ. ಒಂದು ಮಾತು ಕೇಳೋಣ ಬ್ರೋ, ಒಂದೇ ನಿಮಿಷ ನಿಲ್ಸ್ಕೊಳ್ಳಿ. ಇಲ್ಲ, ಹಾಯ್ ಬ್ರೋ, ಆಲ್ ಓಕೆ? ಯು ವಾಂಟ್ ಎನಿ ವಾಟರ್ ಆರ್ ಸಮಥಿಂಗ್ ಯು ಹ್ಯಾವ್? ಶೋ, ಥ್ಯಾಂಕ್ ಯು. ಎಲ್ಲ ಇದೆ. ರೆಸ್ಟ್ ತಗೊಂತಾ ಇದ್ದಾರೆ ಬ್ರೋ ಸ್ವಲ್ಪ ಸ್ವಲ್ಪ. ಓಹ್, ಇಲ್ಲಿ ನೋಡಿ, ಆಸಮ್. ಎದುರುಗಡೆ ಅಂತೂ ವ್ಯೂ ಫುಲ್ ಪೀಕ್ಸ್ ಅಲ್ಲೆಲ್ಲ ಫುಲ್ ಸ್ನೋ. ಅಯ್ಯೋಯ್ಯೋ, ಟರ್ನ್ ಆಗುತ್ತೆ ಇವಾಗ, ಆ ಕಡೆ ಹೋಗ್ಬಿಡುತ್ತೆ. ಹೋದ್ರೆ ನಾವು ಟರ್ನ್ ಆಗ್ಬಿಡ್ತೀವಿ ಬ್ರೋ. ಸಾಕದಾಗಿ ಕಾಣ್ತಾ ಇದ್ದು ವ್ಯೂ ಅದು. ಬಟ್ ಇವಾಗ ಲೆಫ್ಟ್ಗೆ ಹೋಗುವಾಗ ತಗೊಳ್ಬೋದು. ತಗೊಂತೀನಿ.
ನೋಡಿ ಹೇಗೆ ಕಾಣ್ತದೆ. ಒಂದು ವಿಷಯ ಮಾತ್ರ ಹೇಳಬೇಕು, ಥ್ಯಾಂಕ್ಸ್ ಟು ನಿಖಿಲ್. ಒಬ್ಬನೇ ಬಂದಿದ್ದಿದ್ರೆ ನಾನು ಹೇಗಿರ್ತಿತ್ತು ಹೇಗಾಗ್ತಿತ್ತು ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗ ಜೊತೆಲಿ ಬರ್ತಾ ಇರೋದಂತೂ ತುಂಬ ಚೆನ್ನಾಗಿದೆ. ಎಂತೆಂಥ ಅಡ್ವೆಂಚರಸ್ ಆಫ್ ರೋಡಿಂಗ್ ಎಲ್ಲ ಮಾಡಿಕೊಂಡು ಇಬ್ಬರು ಡ್ರೈವಿಂಗ್ ಶಿಫ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ ಈಗ ಎಲ್ಲರೂ ಸೆಕೆಂಡ್ ಗೇರಲ್ಲಿದ್ದೀನಿ, ಫುಲ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಕ್ಸ್ಲೇಟ್ರು ರೈಸ್ ಆಗೋದು ನೋಡಿ ಎಷ್ಟು ನಿಧಾನಕ್ಕೆ ಹೋಗ್ತಾ ಇದೆ. ಆಲ್ಟಿಟ್ಯೂಡಲ್ಲಿ ಆಕ್ಸಿಜನ್ ಕಮ್ಮಿ ಆದ ತಕ್ಷಣ ಹೆಂಗೆ ವೆಹಿಕಲ್ದು ಸ್ಪೀಡ್ ಆಟೋಮೆಟಿಕ್ಕಾಗಿ ಹೆಂಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರಲ್ವ, ಸೊ ಇದೆ ನೋಡಿ. ಬಿಕಾಸ್ ಇಲ್ಲಿ ನೋಡಿ ಥರ್ಡ್ ಗೇರು ಮೂವ್ ಮಾಡ್ತಿದ್ದೀನಿ, ಹೋಗ್ತಾ ಹೋಗ್ತಾ ನಿಮಗೆ ಸ್ಪೀಡ್ ಕಮ್ಮಿ ಆಗುತ್ತೆ ಹೊರತಾಗಿ ಭಾಳ ಅಂತ ಹೋಗಲ್ಲ. ಆಕ್ಸಿಜನ್ ಇಂದ ಪವರ್ ಸಿಗ್ತಾ ಇಲ್ಲ ಗಾಡಿಗೆ. ಏನಾಗುತ್ತೆ ಅಂದರೆ ನಿಮ್ಮ BHP ಜಸ್ಟ್ 60 BHP ಇದೆ ಅಂದರೆ ಈ 16,000 17,000 ಆಲ್ಟಿಟ್ಯೂಡಲ್ಲಿ ಬಂದಾಗ ಆ BHP ಹಾಫಿಗೆ ಬಂದ್ಬಿಡುತ್ತೆ. ಆವಾಗ ನಾವು ಸೆಕೆಂಡು ಥರ್ಡಲ್ಲೇ ಓಡಿಸ್ಬೇಕು ಗಾಡಿ ಇಳಿಲಿಕ್ಕೆ ಹತ್ಬೇಕಾದ್ರೆ. ನೋಡಿ ಎಷ್ಟು ಸ್ಲೋ ಇದೆ. ಬಟ್ ಈ ಗಾಡಿದು ತುಂಬ ಹೈವೇಲಿ ಓಡಿಸ್ತಾ ಇದ್ದೀನಲ್ಲ, ಇನ್ ಕೇಸ್ ಏನಾದರೂ ಅರ್ಧ ಪ್ರೆಸ್ ಮಾಡಿದ್ರೂ ಭಯಂಕರವಾಗಿ ಓಡುತ್ತೆ. ಬಟ್ ಇಲ್ಲಿ ನಾವು ನೋಡ್ಬೋದು ಆಕ್ಸಿಜನ್ ಕಮ್ಮಿ ಆಗ್ತಾ ಇದ್ದಂಗೆಲ್ಲ ಗಾಡಿದು ಪವರ್ ಹೆಂಗೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಸೆಕೆಂಡಲ್ಲಿ ಹಾಕಿದ್ದೀನಿ, ಫುಲ್ಲು ಪ್ರೆಸ್ ಮಾಡಿದ್ರು ನಿಧಾನಕ್ಕೆ ತೊಗೊತಾ ಇದೆ. ನೋಡಿ ಅಲ್ಲಿಂದ ವ್ಯೂ ಕಾಣಿಸಿಲ್ಲ, ಇಲ್ಲೊಂದು ಸೆಕೆಂಡ್ ನಿಲ್ಸಿದ್ವಿ. ಅಲ್ಲಿ ಕಾಣ್ತಾ ಇರೋ ರೋಡು ಗಾಡಿ ಹೋಗಿ ಬರ್ತಾ ಇರೋದೆಲ್ಲ ಅಲ್ಲಿಂದ ಬಂದಿದ್ದು ನಾವು. ಫುಲ್ಲು ಡೌನಿಂದ ಈ ಥರ ಆಲ್ಟಿಟ್ಯೂಡ್ ಹತ್ಕೊಂತೀವಿ. ಎದುರುಗಡೆ ನೋಡಿ ವ್ಯೂ ಏನು ಸೂಪರ್ ಆಗಿದೆ. ನೋಡಿ ಎಲ್ಲ ಪೀಕಲ್ಲೂ ಫುಲ್ ಐಸ್, ಫುಲ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ನೋಡಿ. ಇಲ್ಲಿ ಕ್ಯಾಂಪ್ ಇದೆ, ಗ್ರಿಫ್ ಕ್ಯಾಂಪ್, GREF, ಸೌತ್ ಪುಲ್ಲು ವಿಲೇಜ್ ಹೆಸರು ನೋಡಿ. ಅದರಲ್ಲಿ ಕೆಳಗಡೆ ಹಾಕಿದ್ದಾರೆ 15,300 ಫೀಟ್. ಇಲ್ಲಿ ಇದು ಈ ಊರಿಗೆ ಬಂದರೆ ಒಂದು ಎಂಟ್ರಿ ಇರುತ್ತೆ ನೋಡಿ. ನಿಖಿಲಲ್ಲಿ ಎಂಟ್ರಿ ಮಾಡಿಸಿ ಗಾಡಿ ಹತ್ರ ಇದ್ದಾರೆ. ಸೊ ಇಲ್ಲೇನೋ ಸಿಗುತ್ತಾ ಅಂತ ಬಂದೆ, ಮುಂದೆ ಏನೂ ಇಲ್ಲ. ಇಲ್ಲೇ ಕೆಳಗಡೆ ಒಂದು ಕೆಫೆ ಇದೆ, ಅಲ್ಲಿ ಹೋಗಿ ತಿನ್ಕೊಳ್ಳೋದೇನಾದರೂ. ಇಲ್ಲಿಂದ ನೋಡಿ ವ್ಯೂ ಸೇಮ್ ಅದೇ ತಿರ್ಗಾ ಕಾಣಿಸ್ತಾ ಇದೆ ಆ ಹಿಲ್ದು ನೋಡಿ. ಅವಾಗ ಅದ್ರ ಮೇಲೆ ತೋರಿಸಿದೆ, ನಾನು ನೋಡೇ ಇರಲಿಲ್ಲ. ಸ್ವಲ್ಪ ಮುಂದಕ್ಕೆ ಬಂದ ತಕ್ಷಣ ಒಂದು ಬೋರ್ಡ್ ಇದೆ, ವೆಲ್ಕಮ್ ಟು ಸೌತ್ ಪುಲ್ಲು, ಆಲ್ಟಿಟ್ಯೂಡ್ 15,300 ಎಕ್ಸಾಕ್ಟ್ಲಿ. ಇಲ್ಲಿಂದ ಇವಾಗ ಇನ್ನೂ ಬ್ರೋ 1,700 ಹೋಗ್ಬೇಕಿನ್ನು. ಇವೇ ನಡೀರಿ, ನಾವು ಪೀಕ್ ಹತ್ತಾ ಇದ್ದೀವಿ. ಬಟ್ ದೂರದಲ್ಲಿ ನೋಡಿದ್ರೆ ಅಲ್ಲೆಲ್ಲ ಐಸ್ ಇದೆ. ಅದೃಷ್ಟಕ್ಕೆ ಏನಾದರೂ ಅಲ್ಲಿ ಐಸ್ ಹತ್ರಕ್ಕೆ ಹೋದ್ರೆ ಸಿಕ್ಕಿದ್ರೆ ಅದೃಷ್ಟ. ನೋಡೋಣ ಹೇಗಿರುತ್ತೆ. ನಿಖಿಲ್ ಕರ್ಕೊಂಡು ಹೋಗ್ತೀರಾ? ನೋಡಿ ಟೌನಲ್ಲಿ ನಾವು ಬಂದಿದ್ದ ರೋಡ್ ಕೂಡ ಕಾಣ್ತಾ ಇದೆ. ಸೊ ಇದು ನಾವು ಬಂದಿದ್ದ ರೋಡ್ಸ್, ಎದುರುಗಡೆ ಕಾಣ್ತಾ ಇರೋದು ಐಸ್. ನಾವು ಆ ಕಡೆ ಹೋಗಿ ಆಲ್ಟಿಟ್ಯೂಡ್ ಹತ್ತಾ ಇದ್ದೀವಿ. ನಾವು ಹೋದಾಗ ನಾನು ಐಸ್ ಸಿಕ್ಕಿದ್ರೆ ಅದೃಷ್ಟ. ನಿಖಿಲ್ ಕರ್ಕೊಂಡು ಹೋಗ್ತಾರೋ ಇಲ್ಲೋ ತೋರಿಸ್ತಾರೋ ಇಲ್ಲೋ ಗೊತ್ತಿಲ್ಲ. ನೋಡಿ ಬರ್ತಾ ಬರ್ತಾ ತುಂಬಾ ಹತ್ರಕ್ಕೆ ಹೋಗ್ತಾ ಇದೀವಿ ಐಸ್ ಹತ್ತತ್ರ. ಇವಾಗ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ. ಅದೇ ರೋಡ್ ಅಲ್ಲಿಂದನೇ ಹೋಗೋದು. ಬಟ್ ನೋಡೋಣ ಅಲ್ಲಿವರೆಗೂ ಹೋಗೋಕ್ಕಾಗತ್ತಾ ಇಲ್ಲ, ನಾವು ಹೋದಾಗ ಐಸ್ ಸಿಗುತ್ತಾ ಇಲ್ವಾ ಅಂತ. ನಡೀತಾನೆ ಇದೆ, ಬಟ್ ಯಾವಾಗ ಯಾವ ಬೀಳುತ್ತೆ ಗೊತ್ತಿಲ್ಲ. ಹುಷಾರಾಗಿ ಪ್ರತಿ ಸಲ ಸ್ವಲ್ಪ ಹೈಟಿಗೆ ಬಂದಾಗೂ ಇಲ್ಲೇ ಪಕ್ಕದಲ್ಲಿದೆ ಅನಿಸ್ತದೆ. ಆ ಕಡೆಗೆ ಹೋಗ್ತೀವಿಲ್ಲ ಗೊತ್ತಿಲ್ಲ. ಅದು ಆ ಕಡೆ ಮೌಂಟೇನಲ್ಲಿದೆ, ನಾವು ಈ ಕಡೆ ಮೌಂಟೇನಲ್ಲಿ ಇದ್ದೀವಿ. ನೋಡೋಣ. ಸ್ನೇಹಿತರೆ ರೀಚ್ ಆಗಿದ್ದೀವಿ ಇವಾಗ ಕಾರ್ದುಂಗ್ಲಾ ಟಾಪ್. ಇದೇ ಕಾರ್ದುಂಗ್ಲಾ ಟಾಪ್.
ಈ ಹೈಯೆಸ್ಟ್ ಮೋಟರಬಲ್ ರೋಡ್ ರೀಚ್ ಆಗಕ್ಕೆ ಪಾರ್ಟ್ನರ್ ನಾವಿಬ್ರು ಆಫ್ ರೋಡಿಂಗ್ ಎಲ್ಲ ಅಡ್ವೆಂಚರ್ ಮಾಡ್ಕೊಂಡು ಇವಾಗ ಇಷ್ಟು ಹೈಯೆಸ್ಟ್ ಪಾಯಿಂಟ್ಗೆ ರೀಚ್ ಆಗಿರೋಂಥದ್ದು. ನಿಖಿಲ್ 1752 ಅಡಿ ಎತ್ತರದಲ್ಲಿರುವ ಕಾರ್ನುಂಗ್ಲಾ ಪಾಸ್. ಕಷ್ಟಕರವಾದ ದಾರಿ, ಆಕ್ಸಿಜನ್ಸ್ ಲೆವೆಲ್ ಕಡಿಮೆ, ತೀವ್ರವಾಗಿ ಬೀಸೋ ಗಾಳಿ, ಇದನ್ನೆಲ್ಲ ದಾಟಿ ಪರ್ವತದ ಮೇಲೆ ತಲುಪಿದಾಗ ಅಲ್ಲಿ ಸಿಗುವಂಥ ದೃಶ್ಯಗಳು ಇದನ್ನೆಲ್ಲ ಮರೆಸಿಬಿಡ್ತು. ಸ್ವಲ್ಪ ಸಮಯ ಕಳೆದು ತುರ್ತು ಕಡೆಗೆ ಹೊರಟ್ವಿ. ನೋಡಿ, ನೋಡೋದಕ್ಕೆ ಆ ಥರ ಕಾಣಿಸುತ್ತಲ್ವಾ? ಕೊನೆಗೂ ಫೈನಲಿ ಬಂದಿದ್ದಕ್ಕೊಂದು ಟಚ್ ಮಾಡೋಣಪ್ಪ ಐಸು. ಇರೋದಿದೆ, ನಾನು ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಇದೆ, ಅಟ್ಲೀಸ್ಟ್ ಟಚ್ ಆದರೂ ಮಾಡೋಣ ಬಂದಿದ್ದಕ್ಕೆ. ಓ, ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಇದೆ, ಜಾರ್ತು ಅಂದರೆ ಕಷ್ಟ ಆಗುತ್ತೆ. ಇಲ್ಲೆಲ್ಲ ಹುಷಾರಾಗಿರ್ಬೇಕು. ಓ ನೋಡಿ, ಕಾಲು ಜಾರ್ತು. ನೋಡಿ, ಫೈನಲಿ ಐಸ್. ಇಷ್ಟು ಮೇಲ್ಗಡೆಗೆ ಹತ್ಕೊಂಬಂದು ಐಸ್ ಮುಟ್ಟನ. ಫೈನಲಿ ಐಸ್ ಮುಟ್ಟಿದ. ಅಪ್ಪ ಕೊರಿತಾ ಇದೆ ಇಟ್ಕೊಂಡ್ರೆ ಕೈಲಿ. ನಿಖಿಲ್, ಇಲ್ಲೋಡಿ ಜಲ್ದಿ, ಕೈ ಕೊರಿತಾ ಇದೆ. ಅವ್ರು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ. ಇಲ್ಲೋಡಿ ಐಸ್. ನಿಜವಲ್ಲೂ ಬಂದಿದ್ದಕ್ಕೆ ಬರ್ತಿ. ಫಸ್ಟ್ ಟೈಮ್ ಐಸ್ ನೋಡಿ ಫುಲ್ ಖುಷಿ ಆಗ್ತವ್ರೆ. ಅಯ್ಯೋ ನೋಡಿ, ಫಸ್ಟ್ ಟೈಮು ರಿಷಿ ಅವರು ಇಂಥ ಕಲ್ಲಲ್ಲಿ ಗುಡ್ಡ ಹತ್ತುತ್ತವ್ರೆ, ಇಳಿತವ್ರೆ. ಸಾರಿ, ಐಸ್ ನೋಡೋಕ್ಕೆ ಮೇಲೆ ಹತ್ಬಿಟ್ಟಿದ್ರು. ಹಾಂ, ಈಗ ಇಳಿತವ್ರೆ. ನಾವು ಇದನ್ನೆಲ್ಲ ಟ್ರಕ್ಕೆ ಮಾಡಿದ್ದೀವಿ. ರಿಸ್ಕ್ ಏತೋ ಇಷ್ಕೆ ಭಯ್ಯ. ಹಂಗೆ ಐಸಲ್ಲಿ ಬಿದ್ದುಬಿಟ್ರೆ ಇಸ್ಕ ಹೊಡ್ತದೆ, ಹಂಗೆ ಪುಸಕ್ಕಂತ ಜಾರುತ್ತೆ ಬ್ರೋ, ಜಾರುತ್ತೆ. ನೀವು ಹಾಕೊಂಡಿರೋದು ಚಪ್ಪಲ್ಲ, ಶೂಸ್ ಅಲ್ಲ. ಸೀದಾ ಅಂದ್ರೆ ಭಯ ತರ ಆಗೋಯ್ತು ಫುಲ್ಲು. ಫುಲ್ ಜಾರ್ಬಿಡ್ತು ಗೊತ್ತಾ, ಹಿಂಗ್ ಬರಕ್ಕಾಗಿಲ್ಲ ಸೀದಾ. ಓಕೆ, ಬಂದ್ರು. ಸಡನ್ ಆಗಿ ಬಿಡ್ತು. ನೋಡಿ, ಅಲ್ಲೇ ಅಂದರೆ ಫುಲ್ ಇಲ್ಲೆಲ್ಲ ರೋಡಲ್ಲಿ ಇದೇ ಇರೋದು ಐಸು. ರೋಡ್ ರೆಡಿ ಮಾಡ್ತಾ, ಇಲ್ಲೆಲ್ಲ ರೋಡಲ್ಲಿ ಲೈಟ್ ಸಿಗ್ತಾ ಇದೆ. ಬರೀ ನಾನು ಮಾತ್ರ ಐಸ್ ಮುಟ್ಬಿಟ್ಟು ಐಸ್ ಎಂಜಾಯ್ ಮಾಡಿದ್ರೆ ಆಯ್ತಾ? ನನ್ನ ಕಾರ್ ಕರ್ಕೊಂಡು ಇಲ್ಲಿವರೆಗೂ ವಿತೌಟ್ ಎನಿ ಟ್ರಬಲ್. ನಮ್ಮ ಕಾರ್ ಜೊತೆ ಐಸ್ ಎಲ್ಲ ಕಡಬೇಡ. ಇಷ್ಟೇ ಇರೋದು ಐಸು, ಇನ್ನೂ ಫುಲ್ಲಿಲ್ಲ. ಬರೀ ಓಡೋದು ಸಾಕು ಗೋಪ, ತಡೆಯಾಗ್ತಾರ. ಇದು ಯಾವುದೋ ಒಂದು ಬ್ರಿಡ್ಜ್ ಹೋಗ್ತಾ ಇದೀವಿ, ಎಲ್ಲ ಡಗಳಗತ್ತೈತೆ. ಅದು ಹೆಂಗೈತೆ ನೋಡ್ರಿ, ನಾವು ಮಾತಾಡ್ತಾ ಇರೋದೇ ಕೇಳಿಸ್ತಾ ಇರಲ್ಲ, ಅಷ್ಟು ಸೌಂಡು. ಅದ್ರಲ್ಲಿ ಬೇರೆ ಇಲ್ಲಿ ಫೋಟೋಗ್ರಫಿ ಪ್ರಾಹಿಬಿಟೆಡ್ ಅಂತೆ. ವಿಡಿಯೋ ಮಾಡ್ಬೋದು. ಇಲ್ಲ, ಆ ಕಡೆ ಕಾಲೆಲ್ಲ ಜುಮ್ ಅಂತ. ಹೆಂಗೂ ಇದೇ ರೋಡಲ್ಲಿ ಬರಬೇಕು. ಸಾಗುವ ದಾರಿಯಲ್ಲಿ ಸಿಕ್ಕಂಥ ದೃಶ್ಯಗಳು
ತುಂಬ ಅದ್ಭುತ. ತುರ್ತುಕ್ನ ತಲುಪಿದಾಗ ಕತ್ತಲಾಗಿತ್ತು. ಅಲ್ಲಿಯೇ ಒಂದು ಕೆಫೆಯಲ್ಲಿ ಟೆಂಟ್ ಪಿಚ್ ಮಾಡಿ ಮಲಗಿದ್ವಿ. ಸಿಂಗಲ್ ರೋಡು, ಏನೇನೂ ಇಲ್ಲ, ಆ ಕಡೆ ಈ ಕಡೆ ಏನೂ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಆರ್ಮಿಯವ್ರು ಹೇಳ್ದಾಗೆ ಸುಮ್ಮನೆ ನೈಟಲ್ಲಿ ಟ್ರಾವೆಲ್ ಮಾಡೋದು ರಿಸ್ಕಿ, ಬೇಡ ಸ್ಟೇ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳೋದು ಏನು ರೀಸನ್ಗೆ ಅಂತ ಇವಾಗ ಗೊತ್ತಾಗುತ್ತೆ. ನೋಡಿ, ಇದೊಂದು ತೋರಿಸ್ಬೇಕು. ರಾತ್ರಿ ಹೊತ್ತಲ್ಲಿ ಸಡನ್ ಆಗಿ ಗೊತ್ತೇ ಆಗಲ್ಲ. ಹಾಂ, ನೋಡಿ ಮಾಡುತ್ತೆ ಅಂತ ಎಲ್ಲ. ಆ್ಯಕ್ಚುಲಿ ಬೆಳಿಗ್ಗೆ ಹೊತ್ತು ಮಾತ್ರ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಹೊತ್ತಲ್ಲಿ ಎಷ್ಟು ಭಯಂಕರ ಇದೆ ನೋಡಿ. ಫೈನಲಿ ಸೆಂಟ್ರಲ್ಲಿ ಒಬ್ಬರು ಆರ್ಮಿಯವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಇನ್ಫಾರ್ಮೇಷನ್ ಕೇಳಿಕೊಂಡು ಫೈನಲಿ ರೀಚ್ ಟು ತುರ್ತುಕ್. ವೆಲ್ಕಮ್ ಟು ತುರ್ತುಕ್ ವಿಲೇಜ್. ನೋಡಿ, ಇಲ್ಲೇ ಇವಾಗ ರೂಮ್ ಮಾಡ್ಕೊಂಡು ಮಲ್ಕೋಬೇಕಂತೆ, ಟೆಂಟ್ ಹಾಕ್ಕೊಳ್ಳೋದೆಲ್ಲ ಬೇಡ ಅಂತ ಆರ್ಮಿಯವ್ರು ಹೇಳಿದ್ದಾರೆ. ಸ್ನೇಹಿತರೆ, ತುರ್ತುಕ್ ರೀಚ್ ಆಗಿದ್ದೀವಿ. ಇಲ್ಲೊಂದು ಕೆಫೆಯಲ್ಲಿ ಜಾಗ ಕೇಳ್ಕೊಂಡು ಆಗ್ತಾಯಿದ್ದೀವಿ. ಬರೀ ನಮ್ಮದೇ ಟೆಂಟ್ ಪಿಚ್ ಮಾಡ್ಕೊಳಕ್ಕಾದ್ರೆ 300 ರೂಪಾಯಿ ಅಂತ ಹೇಳಿದರೆ, ಬೆಳಗ್ಗೆ ವಾಶ್ರೂಮ್ ಕೊಡ್ತಾರಂತೆ. ನೋಡಿ, ಗಾಡಿ ಅಲ್ಲಿ ನಿಲ್ಲಿಸಿದ್ದೀವಿ. ಸೊ ಕೆಫೆದು ಒಳಗಡೆ ಏರಿಯಾ ಹಿಂಗೇನೆ. ಅವ್ರು ನಾರ್ಮಲ್ ಕೆಫೆ ಮಾಡ್ಕೊಂಡಿದ್ದಾರೆ, ಬಟ್ ಅಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ. ನೋಡಿ, ಸುತ್ತಲೂ ನೋಡ್ಬೋದು, ಟೇಬಲ್ಸ್ ಎಲ್ಲ ಇದೆ ನಾರ್ಮಲ್ಲು. ಸೊ ನಾವು ಟೆಂಟ್ ಇಲ್ಲೇ ಲೈಟ್ ಕೆಳಗಡೆ ಪಿಚ್ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಡಬೇಕು. ತುಂಬ ಪ್ಲೇಸಸ್ ಇದೆ ಕವರ್ ಮಾಡೋದಕ್ಕೆ. ನಿಖಿಲ್ ನೋಡಿ ಮಾತಾಡ್ಕೊಂಡಿದ್ದಾರೆ, ಟೆಂಟ್ ಪಿಚ್ ಮಾಡಿದ್ದಾಯಿತು. ನಿಖಿಲ್ ಫೈನಲ್ ಆಗಿ ರೀಚ್ ಆದ್ವಿ ತುರ್ತುಕು. ಸೊ ಓಕೆ, ಇವಾಗ ಮಲ್ಕೊಳ್ಳೋಣ ಸ್ನೇಹಿತರೆ. ಅವಾಗೇನೆ ಸೈನ್ ಆಫ್ ಮಾಡಿದ್ವಿ, ಬಟ್ ಸ್ಟಿಲ್ ಮತ್ತೆ ಹೇಳ್ತಾ ಇದ್ದೀನಿ. ನೋಡಿ, ಇಷ್ಟೆಲ್ಲ ಅಡ್ವೆಂಚರ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಅಷ್ಟು ಈಸಿ ಇಲ್ಲ ಕ್ಯಾಂಪಿಂಗ್ ಮಾಡಿಕೊಂಡು ಫುಲ್ ಇವಾಗ ನಾವು ಮಾಡ್ತಾ ಇರೋ ಟ್ರಿಪ್ ಮಾಡೋದಕ್ಕೆ ಅಂತ ನಮ್ಮ ಒಪಿನಿಯನು, ನಮ್ಮ ಎಕ್ಸ್ಪೀರಿಯೆನ್ಸು. ಬಟ್ ನೋಡಿ, ನಿಮ್ಮ ಸಪೋರ್ಟ್ ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳಿನ ಎಪಿಸೋಡಲ್ಲಿ ಅಂದರೆ ಮುಂದಿನ ಎಪಿಸೋಡಲ್ಲಿ ನಿಮಗೆ ತುರ್ತುಕ್ಕಿಂದ ನಾವು ತಾಂಗ್ ವಿಲೇಜ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ, ಬಾರ್ಡರ್ ಏರಿಯಾ. ಸೊ ಅಲ್ಲಿ ಹೋಗಿ ಬಿಡ್ತಾ ಇದ್ದಾರಂತೆ, ಇವರು ಕೆಫೆಯವರು ಹೇಳಿದ್ದು. ಸೊ ಬಿಡ್ತಿದ್ದಾರಂತೆ, ಅಲ್ಲಿ ಹೋಗಿ ಹೇಗಿರುತ್ತೆ ಏನೆಲ್ಲ ಅಂತ ನೋಡಿಕೊಂಡು ನಾವು ನಿಮಗೆ ನಾಳಿದ್ದು ತುರ್ತುಕ್ ವಿಲೇಜು ಮತ್ತು ಆ ಕಡೆ ಅಂದರೆ ತುರ್ತುಕಿಂದ ನಾವು ಕಾರ್ದುಂಗ ಕಡೆ ಹೋಗ್ತೀವಿ, ಲೇ ಕಡೆಗೆ. ಸೊ ಅವಾಗ ನಿಮಗೆ ಹುಂಡರ್ ಅಂತ ಒಂದು ಮತ್ತು ಡಿಸ್ಕಿಟ್ ಮಾನೆಸ್ಟ್ರಿ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ನಾಳೆ ನಿಮಗೆ ತುಂಬ ಅಡ್ವೆಂಚರ್ಸ್. ಇವಾಗ ನಾವು ಬರುವಾಗ ಎಷ್ಟು ಭಯ ಇತ್ತೋ, ನಾಳೆ ಹೋಗುವಾಗ ಅಷ್ಟೇ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಅದರಲ್ಲಿ. ಸೊ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಗುಡ್ ನೈಟ್.